ಮಾತಾಡಲ್ಲ. 1 million to you. ಬಿಂದು, ಮಧು ಆ್ಯಂಡ್ ಚೇತು. ಸ್ಕಿನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಜಾಸ್ತಿ ಇಲ್ಲ ಅಂತ ಹೇಳಿ ಏನು ಫೌಂಡೇಶನ್ ಈ ಥರ ಹಾಕೊತಿದ್ದಾಳೆ ಅಂತ ಮಾತ್ರ ಅನ್ಬೇಡಿ. ಬೇರೆಯವರೆಲ್ಲ ಕಾಮೆಂಟ್ ಮಾಡ್ಬೋದು ಅದೇನು ಹಂಗೆ ಬ್ಲಷ್ ಹಾಕೊತೀಯ ಅಂತ. ಅದು ನನ್ನ ಇಷ್ಟ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ನಾನು ಇವತ್ತು ಬೆಂಗಳೂರಲ್ಲಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ಆ್ಯಂಡ್ ಬಿಂದು ಒಂದು 3 days ನಮ್ಮ ಮನೇಲಿದ್ಲು. ಆ್ಯಂಡ್ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಒಂದೇ ವ್ಲಾಗ್ ಮಾಡಿದ್ದು. ಅದಾದಮೇಲೆ ಬರ್ತಾ ತಿಪ್ಟೂರಿಗೆ ಡ್ರಾಪ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಆ್ಯಂಡ್ ಇವಾಗ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತ ಅಂದರೆ, ಇವತ್ತು ನಾವೆಲ್ಲರೂ ಸಹ ಆಚೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಮುಂದಿನ ವ್ಲಾಗಲ್ಲಿ. ಸೊ ಫುಲ್ ಸಡನ್ನಾಗಿ ಸರ್ಪ್ರೈಸ್ ಆಗಿ ಹೊರಟಿರೋದು. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನೇನು ಡ್ರೆಸ್ ಏನೂ ತೊಗೊಂಡಿಲ್ಲ, ನಿನ್ನೆ ಪರ್ಚೇಸ್ ಮಾಡಿದ್ದು ನಾನು. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆ್ಯಂಡ್ ಹೋಗ್ತಾ ಹೇಳ್ತೀನಿ. ಸೊ ಇವಾಗ ಟ್ರಾವೆಲ್ ಅಲ್ವಾ. ಆ್ಯಂಡ್ ನನ್ನ ಜೊತೇಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ, ಬಿಂದು, ಮಧು ಆ್ಯಂಡ್ ಚೇತು. ನಾವು 4 ಜನ ಸೇರಿ ಟ್ರಿಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಹೊರಡೋಕ್ಕಿಂತ ಮುಂಚೆ ಸಿಂಪಲ್ಲಾಗಿ ಟ್ರಾವೆಲಿಗೆ ಲೈಟ್ ವೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ. ಈ ಒಂದು ಫೇಸ್ ವಾಶ್ ಎಥಿಗ್ಲೋ ನನ್ನ ಫೇವ್ರೆಟ್. ಆ್ಯಂಡ್ ಎಲ್ಲ ಗೆಟ್ ರೆಡಿ ವಿತ್ ಮೀ ವೀಡಿಯೋಸಲ್ಲೂ ಸಹ ಇರುತ್ತೆ, ಚೆಕ್ ಮಾಡಿ. ಇದು ಐ ಥಿಂಕ್ 5 years ಮೇಲಾಯಿತು. ಸೊ ಇದು ಡ್ರೈ ಮತ್ತು ಕಾಂಬಿನೇಷನ್ ಸ್ಕಿನ್ನಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ಡೋಂಟ್ ನೋ, ಆಯಿಲಿ ಸ್ಕಿನ್ನಿಗೆ ನನಗೆ ಗೊತ್ತಿಲ್ಲ. ಇದು ನನ್ನ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೀನಿ. ನೀವೇನಾದರೂ ಟ್ರೈ ಮಾಡಬೇಕು ಅಂತ ಇದೆ, ಚಿಕ್ಕದು ಬರುತ್ತೆ. 200 grams ಇದೆ, 100 grams ಇರುತ್ತೆ. ಸೊ ಅದನ್ನು ತರಿಸಿ ಟ್ರೈ ಮಾಡಿ, ಓಕೆನಾ? ಸೊ ನನ್ನ ಫೇಸ್ ವಾಶ್ ಆಲ್ರೆಡಿ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಡ್ರೈ ಇದೆ ಫೇಸ್. ಸ್ವಲ್ಪ ಹೈಡ್ರೇಟ್ ಆಗೋಕ್ಕೆ ಮಾಸ್ಕ್ನ ಹಾಕೋಣ, ಆಯಿತಾ? ಹೈಡ್ರೇಷನ್ ಮಾಸ್ಕ್ ವೆಯ್ಟ್ ತೊಗೊಬರ್ತೀನಿ. ಸೊ ಆದಷ್ಟು ಚೆನ್ನಾಗಿ ನೀರು ಕುಡಿಬೇಕು. ಆ್ಯಂಡ್ ಫೇಸ್ ಎಲ್ಲ ಹೈಡ್ರೇಟಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಈ ಒಂದು ಮಾಸ್ಕ್. ನಂದು ತೀರಾ ಡ್ರೈ ಸ್ಕಿನ್. ಸೊ ಬೇಗ ಡ್ರೈ ಆಗುತ್ತೆ. ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಟ್ರಾವೆಲ್ ಇದ್ದಾಗ ಗೊತ್ತು, ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಮಾಸ್ಕ್. ಆ್ಯಂಡ್ ಇದು ಮಿನಿಸೋಯಿಂದ ತಂದಿರೋದು. ಏನಾದರೂ ಲಿಂಕ್ ಇದ್ದರೆ ಇದನ್ನು ಹಾಕ್ತೀನಿ, ಆಯಿತಾ? ಚೆನ್ನಾಗಿದೆ. ಸೊ ನನಗೆ ಮಿನಿಸೋ ಅಲ್ಲಿ ಆ ಕ್ಯೂಟ್ ಐಟಮ್ಸ್ ಬಿಟ್ಟರೆ ಈ ಫೇಸ್ ಮಾಸ್ಕ್ ತುಂಬಾ ತರಿಸ್ತೀನಿ, ಚೆನ್ನಾಗಿರುತ್ತೆ. ಆ್ಯಂಡ್ ಲಿಪ್ ಆಯಿಲು ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಸೊ ಜಸ್ಟ್ 10 minutes ಬಿಟ್ಟರೆ ಸಾಕು, ಫೇಸ್ ಕ್ಲೀನಾಗಿ ಹೈಡ್ರೇಟ್ ಆಗುತ್ತೆ. ಆ್ಯಂಡ್ ಫಸ್ಟಿಗೆ ನನ್ನ ಫೇಸ್ ವಾಶ್ ಆಗಿದೆ. ಇದಾದಮೇಲೆ ನಾನು ಫೇಸ್ ವಾಶ್ ಮಾಡಲ್ಲ, ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಎಷ್ಟಿದೆ ನೋಡಿ, ಸೊ ವೇಸ್ಟ್ ಮಾಡಬೇಡಿ. ಸೊ ಡ್ರೈ ಆಗಿದೆ, ಇವಾಗ ತೆಗಿತಾ ಇದ್ದೀನಿ. Look at this glow. ಯಪ್ಪ, ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ? ಒಂಥರ ಫ್ರೆಶ್ಶಾಗಿ ಕಾಣ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇವಾಗ ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡೋದು ಎಮೋಲಿನ್. ಐ ಥಿಂಕ್ ಇದಕ್ಕೆ ಎಷ್ಟು ಗೊತ್ತಾ, 360 rupees. ಇದು ಸೈಜ್ ಇದೆಲ್ಲ ಒಂದೇ. ಇದು ಅಷ್ಟೇ ಸಖತ್ತು ಇಷ್ಟ ನನಗೆ ಮಾಯ್ಶ್ಚರೈಸರ್. ನಾನು ಯಾವಾಗಲೂ ಡಬಲ್ ಮಾಯ್ಶ್ಚರೈಸರ್ ಮಾಡ್ಕೊತೀನಿ. ಇವತ್ತು 2 ಸರಿ ಮಾಡ್ಕೊಳಲ್ಲ, ಏಕೆಂದರೆ ಹೈಡ್ರೇಷನ್ ಮಾಸ್ಕ್ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಬೇಡ. ಸೊ ಹೈಡ್ರೇಷನ್ ಆಗಿದೆ ನನ್ನ ಸ್ಕಿನ್. ಬಟ್ ಪಿಂಪಲ್ ಏನೂ ಮಾಡೋಕ್ಕಾಗಲ್ಲ, ಬಿಟ್ಟಾಕಿ. ಇವಾಗ ನಾನು ಸನ್ಸ್ಕ್ರೀನ್ ಮಸ್ಟ್. ಬಿಸಿಲು ಇರಲಿ ಬಿಡಲಿ ಹಚ್ಕೊಳ್ಳೇಬೇಕು, ಇಲ್ಲ ಅಂತ ಅಂದರೆ ಟ್ಯಾನ್ ಆಗುತ್ತೆ. ಆ್ಯಂಡ್ ನಾನು ಯಾವಾಗಲೂ ಯೂಸ್ ಮಾಡೋದು ಕ್ವೆಂಚ್, ಓಕೆನಾ? ಎಲ್ಲ ಲಿಂಕನ್ನು ಹಾಕಿರ್ತೀನಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದರೆ ಚೆಕ್ ಮಾಡಿ. ನನ್ನ ಡಿಸ್ಕ್ರಿಪ್ಷನಲ್ಲಿ
ಇವಾಗ ಕರೆಕ್ಟರ್ ಎಲೆ ಗರ್ಲ್. ಸೊ ಅದ್ರಲ್ಲಿ ತುಂಬ ಶೇಡ್ ಬರುತ್ತೆ. ಅದರಲ್ಲಿ ನಂದು ಮಾಮೂಲಿ ಕರೆಕ್ಟರು ಮತ್ತು ಕನ್ಸಿಲರ್ ಆಗು ವರ್ಕ್ ಆಗುತ್ತೆ ಇದು. ನಾನಿವಾಗ ಕರೆಕ್ಟರಾಗಿ ಯೂಸ್ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಕಲೆ ಎಲ್ಲೆಲ್ಲಿ ಪಿಂಪಲ್ಸು ಅದೆಲ್ಲ ಹೋಗೋಕ್ಕೆ, ಅಂದರೆ ಐ ಮೀನ್ ಫುಲ್ ಪಿಂಪಲ್ ಎಲ್ಲ ಹೋಗಲ್ಲ, ಕಾಣಿಸುತ್ತೆ, ಬಟ್ ಏನೋ ಸ್ವಲ್ಪ ಹೈಡ್ ಮಾಡೋಕ್ಕಷ್ಟೆ. ಸ್ಕಿನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಏಕೆ ಅಂದರೆ ಫುಡ್ ಮೇಯ್ನಾಗಿ ನಾವು ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಅದಾದಮೇಲೆ ಯೋಗ, ಚೆನ್ನಾಗಿ ನಿದ್ರೆ, ನೀರು ಅದೆಲ್ಲ ಕುಡಿದ್ರೆ ಮಾತ್ರ ಹೆಲ್ದಿಯಾಗಿರ್ತೀವಿ. ಇಲ್ಲ ಅಂತ ಅಂದರೆ ಡಾರ್ಕ್ ಸರ್ಕಲ್ಸ್, ಪಿಂಪಲ್ ಈ ಥರ ಆಗುತ್ತೆ. ಸೊ ನಾನು ಒಂದು 2 ವೀಕ್ಸ್ ಮಾಡ್ತೀನಿ, ಆಮೇಲೆ ಹೋಯ್ತು. ಮತ್ತೆ ಒಂದು ಸರಿ ಸ್ಟ್ರಿಕ್ಟಾಗಿಲ್ಲ ಮಾಡಬೇಕಪ್ಪ ಎಲ್ಲ ಶುಗರೆಲ್ಲ ಬಿಡ್ತೀನಿ. 1 ವೀಕ್ ಅಷ್ಟೇ. 1 ವೀಕಲ್ಲಿ ಶುಗರ್ ಬಿಟ್ಟಿರ್ತೀನಲ್ಲ, ಅದರಲ್ಲಿ ಡಬಲ್ ತ್ರಿಬಲ್ ನಾನು ತಿಂದಿರ್ತೀನಿ ನೆಕ್ಸ್ಟ್. ಅದಕ್ಕೋಸ್ಕರ ಮಾಡೋಕ್ಕೆ ಹೋಗಲ್ಲ ಇವಾಗಂತೂ. ಮಾಡಬೇಕು ಈ ಸರಿ. ನ್ಯೂ ಇಯರ್ ರೆಸಲ್ಯೂಷನ್ ಏನಾದರೂ ತಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷನಾದರೂ ಕ್ಲೀನಾಗಿ ಹೆಲ್ದಿಯಾಗಿ ಇರೋಣ ಅಂತ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಂತ. ನಾನು ವಿಡಿಯೋ ಎಲ್ಲ ಹಾಕ್ತೀನಿ ನೋಡಿ. ಬರೀ ಅಂದ್ಕೊಳ್ಳೋದೆ, ವರ್ಷ ಬರೀ ಅಂದ್ಕೊಳ್ಳೋದೆ. ಆ್ಯಂಡ್ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ, ಪ್ಯಾಕ್ ಇನ್ ದ ಶೇಡ್ 2.3. ಆಲ್ರೆಡಿ ಖಾಲಿ ಆಗಿದೆ. ಇವಾಗ ಎಷ್ಟಿದೆ ಅಷ್ಟಲ್ಲೇ ಬಳ್ಕೊಳ್ಳೋದು. ಸೊ ಲೈಟಾಗಿ ಅಂತ ಹೇಳ್ದೆ ಅಲ್ಲ, ಟ್ರಾವೆಲಿಗೆ ಜಸ್ಟ್ ಲೈಟ್ ಮೇಕಪ್, ಜಾಸ್ತಿ ಇಲ್ಲ ಅಂತ ಹೇಳಿ ಏನು ಫೌಂಡೇಶನ್ ಈ ಥರ ಹಾಕೊತಿದ್ದಾಳೆ ಅಂತ ಮಾತ್ರ ಅನ್ಬೇಡಿ. ಜಸ್ಟ್ ಸೆಟ್ ಆಗೋಕ್ಕೆ. ಇದು ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಿಮಗೆ ಹಂಗೆ ಕಾಣ್ತಾ ಇದೆ. ಜಸ್ಟ್ 2 ಡ್ರಾಪ್ ಇದು. ಸಿ ಓಕೆನಾ, ಇಷ್ಟ. ಇವಾಗ ಬ್ಲಷ್ ಹಾಕೊಂಡ್ಬಿಟ್ರೆ ಪರ್ಫೆಕ್ಟ್, ಇನ್ನೇನು ಬೇಡ. ನಾನು ಸ್ವಲ್ಪ ಬ್ಲಷ್ ಜಾಸ್ತಿ ಹಾಕ್ಕೊತೀನಿ, ನನಗಿಷ್ಟ. ಸೊ ಬೇರೆಯವರೆಲ್ಲ ಕಾಮೆಂಟ್ ಮಾಡ್ಬೋದು ಅದೇನು ಹಂಗೆ ಬ್ಲಷ್ ಹಾಕ್ಕೊತೀಯ ಅಂತ, ಅದು ನನ್ನ ಇಷ್ಟ. ಆ್ಯಂಡ್ ಬ್ಲಷ್ ಬಂದುಬಿಟ್ಟು ರೇರ್ ಬ್ಯೂಟಿ. ಇದ್ರ ಲಿಂಕ್ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ನಂದು ಶಾಪಲ್ಲಿ ತೊಗೊಂಡಿದ್ದು, ಓಕೆನಾ. ಸೊ ಮೇಕಪ್ ಇಷ್ಟೆ, ಇನ್ನೇನೂ ಇಲ್ಲ. ಐಬ್ರೋ ಪ್ಯಾಲೆಟಿನ ಲಿಂಕ್ ಬೇಕು ಅಂದರೆ ಪ್ಯಾಕ್ ಇದು. ಇದರಲ್ಲಿ 4 ಶೇಡ್ ಬರುತ್ತೆ. ಸೊ ನೋಡಬಹುದು. ನಾನು ಜಾಸ್ತಿ ಯೂಸ್ ಮಾಡೋದಂದರೆ ಲೈಟ್ ಬ್ರೌನ್. ನನಗೆ ಇವಾಗೇನು ಅಗತ್ಯ ಇಲ್ಲ, ಜಸ್ಟ್ ಕೂಮ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಇವಾಗ ಎಲ್ಲ ಪರ್ಫೆಕ್ಟ್ ಇದೆ. ಲಿಪ್ಸ್ಟಿಕ್ ಒಂದಾದರೆ ಆಯಿತು. ಸೊ ಇದು ಲಿಪ್ ಲೈನರ್, ಇದು ಶಾಪಲ್ಲಿ ತಗೊಂಡಿದ್ದು, ಲಿಂಕ್ ಇದ್ದರೆ ಹಾಕ್ತೀನಿ. ನಾನು ಯಾವಾಗಲೂ ಲೈಟ್ ನ್ಯೂಡ್ ಲಿಪ್ಸ್ಟಿಕ್ ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಅಷ್ಟೇ ಲೈಟ್ ಬ್ರೌನ್. ಇದು ಟ್ರೆಂಡ್ ಸೆಟ್ಟರ್ ಅಂತ, ಉದಾ ಬ್ಯೂಟಿದು. ನನ್ನ ಸಿಂಪಲ್ ಮೇಕಪ್. ಇವಾಗ ಹೇರ್ ಸೆಟ್ ಮಾಡ್ಕೊಂಡು ಬರ್ತೀನಿ. ಮೇಕಪ್ ಸೆಟ್, ಆಮೇಲೆ ಕೂದಲು ಸೆಟ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ತೀರಾ ಶಾರ್ಟ್ ಮಾಡಿಸಿರೋದು. ಸೊ ಸುಮ್ಮನೆ ಹೋಗಿ ಶಾರ್ಟ್ ಮಾಡಿಸ್ಕೊಬಂದೆ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಈ ಏರ್ ಕಟ್ ಯಾವುದು ಅಂತ, ಬಟ್ ಅವ್ರ ಹತ್ರ ಕೇಳೋದೇ ಮರ್ತೋಗ್ಬಿಟ್ಟೆ. ಇನ್ನೊಂದು ಸರಿ ಏನಾದರೂ ಆ ಕಡೆ ಸೈಡ್ ಹೋದಾಗ ಇದು ಯಾವ ಕಟ್ ಅಂತ ಕೇಳಿ ನಿಮಗೆ ಹೇಳ್ತೀನಿ. ಈ ಟ್ರಿಪ್ಪಲ್ಲಿ ಫುಲ್ ಮಾತಾಡಲ್ಲ ಅಂತ ವಿಶ್ ಮಾಡಬೇಕು. ಹ್ಯಾಪಿ 1 ಮಿಲಿಯನ್ ಟು